ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇವತ್ತು 4ನೇ ತಾರೀಕು ದೇಶದ ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಎಲ್ಲವನ್ನೂ ಕೂಡ ತಾವು ನೋಡಿದ್ದೀರಾ. ಬಿಜೆಪಿ ಪಾಂಡಿಚೇರಿ, ಪುದುಚೇರಿ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳವನ್ನು ತನ್ನದಾಗಿಸಿಕೊಳ್ಳುವಲ್ಲಿ ಸಫಲಗೊಂಡಿರುವಂಥದ್ದು ಮತ್ತು ಕೇರಳದಲ್ಲಿ ಕಾಂಗ್ರೆಸ್ನ ನೇತೃತ್ವದ UDF ಪಕ್ಷ ಸರ್ಕಾರವನ್ನು ರಚಿಸ್ತಾ ಇದೆ ಮತ್ತು ತಮಿಳುನಾಡಿನಲ್ಲಿ ಅಚ್ಚರಿ ಎನ್ನುವಂತೆ ಯಾರೂ ಕೂಡ ಊಹಿಸಿರಲಿಲ್ಲ ಒಂದು ಭರ್ಜರಿ ಗೆಲುವನ್ನು TVK ಪಕ್ಷ ಅಂದರೆ ನಟ ವಿಜಯ್ ದಳಪತಿಯವರ TVK ಪಕ್ಷ ಅತ್ಯದ್ಭುತವಾದಂಥ ಒಂದು ವಿಜಯವನ್ನು ಗಳಿಸಿರುವಂಥದ್ದು. ಇದೆಲ್ಲವೂ ಒಂದು ಕಡೆ ಆದರೆ BJPಯ ಲೆಕ್ಕಾಚಾರ ಪಶ್ಚಿಮ ಬಂಗಾಳದ್ದು ಬಹಳ ಅಚ್ಚರಿಯ ರೀತಿಯಲ್ಲಿ ಸಫಲಗೊಂಡಿರುವಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಪ್ರಧಾನಿ ಮೋದಿಯವರು ಚುನಾವಣಾ ಪ್ರಚಾರದಲ್ಲಿ ಒಂದು ಕಡೆ ಹೇಳ್ತಾರೆ, ಬಂಗಾಳದಲ್ಲಿ ನಾವು ಅಧಿಕಾರವನ್ನು ಹಿಡಿಯುವುದು ಖಂಡಿತವಾಗಿಯೂ ಶತಸಿದ್ಧ. ಏನು ಆ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಆಗುತ್ತೆ ಅದಕ್ಕೆ ನಾನು ಮತ್ತೆ ಬಂಗಾಳಕ್ಕೆ ಬಂದೇ ಬರ್ತೇನೆ ಅನ್ನುವಂಥ ಮಾತನ್ನು ಘಂಟಾಘೋಷವಾಗಿ ಪ್ರಧಾನಿ ಮೋದಿಯವರು ಹೇಳಿದರು. ಇದರ ಜೊತೆಗೆ ಅಮಿತ್ ಶಾ ಅವರು ಕೂಡ ಹೇಳಿದ್ದಂಥದ್ದು 4ನೇ ತಾರೀಕಿನ ನಂತರ ಬಂಗಾಳದಲ್ಲಿ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಇರಬಹುದು ಅನ್ನುವಂಥ ಹೇಳಿಕೆಯನ್ನು. ಅಂದರೆ ಎಷ್ಟರ ಮಟ್ಟಿಗೆ ಆಡಳಿತ ವಿರೋಧಿ ಅಲೆ ಅಂದರೆ ತೃಣಮೂಲ ಕಾಂಗ್ರೆಸ್ ನೇತೃತ್ವದ ಮಮತಾ ಬ್ಯಾನರ್ಜಿ ಸರ್ಕಾರ ಏನಿತ್ತು ಅಲ್ಲಿ ಆಡಳಿತ ವಿರೋಧಿ ಅಲೆ ಅಷ್ಟರ ಮಟ್ಟಕ್ಕೆ ಬಂಗಾಳದಲ್ಲಿತ್ತು. ಕಳೆದ 1.5 ದಶಕದಿಂದ ಅಧಿಕಾರದಲ್ಲಿದ್ದಾರೆ. 15 ವರ್ಷಗಳಿಂದ ಸತತವಾಗಿ ಅಧಿಕಾರದ ಗದ್ದಿಗೆಯನ್ನು ಹಿಡಿದಿರುವಂತಹ TMC ಪಕ್ಷ ಮಮತಾ ಬ್ಯಾನರ್ಜಿ ಏನಿದ್ರು ಒಂದು ರೀತಿಯಲ್ಲಿ ಶ್ರೀಮಂತವಾಗಿದ್ದಂತಹ ರಾಜ್ಯ. ಚುನಾವಣಾ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಬಹಳ ಆಗರ್ಭ ಶ್ರೀಮಂತಿಕೆಯನ್ನು ಹೊಂದಿದ್ದಂತಹ ರಾಜ್ಯ ಪಶ್ಚಿಮ ಬಂಗಾಳ. ಅಂಥ ಒಂದು ರಾಜ್ಯವನ್ನು ಇಂತಹ ಹೀನಾಯ ಸ್ಥಿತಿಗೆ ತಂದಂತಹ ಒಂದು ಕುಖ್ಯಾತಿ ಮಮತಾ ಬ್ಯಾನರ್ಜಿ ಅವರಿಗೆ ಸಲ್ಲುವಂಥದ್ದು. ಎಷ್ಟರ ಮಟ್ಟಿಗೆ TMCನ ಹೊರತು ಇನ್ಯಾರೂ ಕೂಡ ಬೇರೆ ಪಕ್ಷವನ್ನು ಬೆಂಬಲಿಸಬಾರದು, ಹಿಂದುತ್ವ ಇರಬಾರದು, ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳನ್ನು ಅಲ್ಲಿ ಜಾರಿಗೊಳಿಸ್ತಾ ಇರಲಿಲ್ಲ. ತನ್ನದೇ ಆದಂಥ ಒಂದು ರೀತಿಯ ಡಿಕ್ಟೇಟರ್ಶಿಪ್ ಇರಬಹುದು, ಹಿಂಸಾಚಾರಗಳು, ದೊಂಬಿ ಗಲಭೆಗಳು, ಇದೆಲ್ಲದರ ಮಧ್ಯ ಅಲ್ಪಸಂಖ್ಯಾತ ಸಮುದಾಯದ ಓಲೈಕೆ ಮತ್ತು ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರನ್ನು ಕರೆಸಿಕೊಂಡು ಅಕ್ರಮವಾಗಿ ಮತದಾನಗಳನ್ನು ಮಾಡಿಸ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಬಂಗಾಳವನ್ನು ಒಂದು ರೀತಿಯಲ್ಲಿ ಕ್ರೂರತ್ವದ ಕೂಪಕ್ಕೆ ತಳ್ಳಿಬಿಟ್ಟಿದ್ರು ಮಮತಾ ಬ್ಯಾನರ್ಜಿಯವರು ಅಂತ ಹೇಳಿದ್ರೆ ಅಂಥ ಒಂದು ಅಧಿಕಾರವನ್ನು ಇವತ್ತು BJP ಅಂತ್ಯಗೊಳಿಸಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇಡೀ ಕೇಂದ್ರ ಸರ್ಕಾರವೇ, ಪ್ರಧಾನಿ ಮೋದಿಯವರು, ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಅವರು, ಘಟಾನುಘಟಿಗಳು ಎಲ್ಲರೂ ಕೂಡ ಭರ್ಜರಿಯಾದಂತಹ ಚುನಾವಣಾ ರ್ಯಾಲಿಗಳನ್ನು ಮಾಡಿದ್ರು, ಒಂದು ರೀತಿಯಲ್ಲಿ ವಾಗ್ದಾಳಿಗಳನ್ನು ನಡೆಸಿದ್ರು. ಇದೆಲ್ಲದರ ಮಧ್ಯೆ TMC ಕೂಡ ತನ್ನದೇ ಆದಂಥ ತಯಾರಿಯಲ್ಲಿತ್ತು. ಬಟ್ ಒಟ್ಟಾರೆ ಮತದಾರರು ಸಂಪೂರ್ಣವಾಗಿ ಈ ಒಂದು ಆಡಳಿತ ವಿರೋಧವನ್ನು ಇವರು ಮನೆಗೆ ಕಳುಹಿಸಿ TMC ಪಕ್ಷವನ್ನು, ಮಮತಾ ಬ್ಯಾನರ್ಜಿ ಅವರನ್ನು ಇದೀಗ ಮತ್ತೊಮ್ಮೆ ಅಂದರೆ ಒಂದು ರೀತಿಯಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ BJP ಬಂಗಾಳದಲ್ಲಿ. ಇದರ ಲೆಕ್ಕಾಚಾರಗಳು ಬೇಕಾದಷ್ಟು ಆಗ್ತಾ ಇದೆ. ಬಂಗಾಳದಲ್ಲಿ SIR ಅನ್ನು ಇವರೇನು ಯೋಜನೆ ತಂದರು ಅಂದರೆ ಅಕ್ರಮ ಮತದಾರರ ಪಟ್ಟಿಯನ್ನು ಡಿಲೀಷನ್ ಏನು ಮಾಡಿಸಿದ್ರಲ್ಲ, ಇವರು ಡಿಲೀಟ್ ಮಾಡಿಸಿದ್ರಲ್ಲ, ಬರೋಬ್ಬರಿ 90 ಲಕ್ಷ ಮತದಾರರನ್ನು ಡಿಲೀಟ್ ಮಾಡಿಸಲಾಯಿತು. ಅದು ನಿರ್ಧಾರ ತೆಗೆದುಕೊಂಡಂಥದ್ದು ಚುನಾವಣಾ ಆಯೋಗ. ಆದರೆ TMC ಮತ್ತು ಕಾಂಗ್ರೆಸ್ ಬೊಟ್ಟು ಮಾಡಿ ತೋರಿಸ್ತಾ ಇರುವಂಥದ್ದು BJP ಅಂದರೆ ಮೋದಿಯವರು ಈ ಕೆಲಸವನ್ನು ಮಾಡಿಸಿದ್ರು ಅಂತ ಖಂಡಿತವಾಗಿಯೂ ಅಲ್ಲ. ಚುನಾವಣಾ ಆಯೋಗ ತೆಗೆದುಕೊಂಡಂಥ ಒಂದು ನಿರ್ಧಾರ ಅಂದರೆ ಮುಸ್ಲಿಂ ಬಾಹುಳ್ಯವುಳ್ಳಂತಹ ಏನು ಕ್ಷೇತ್ರಗಳಿತ್ತು, TMCಗೆ ನಿರ್ಣಾಯಕ ಮತಗಳು ಬರುವಂಥ ಕ್ಷೇತ್ರಗಳೇನಿತ್ತು ಅಲ್ಲಿ ಬಹುಪಾಲು ಇದ್ದಂಥದ್ದು ಅಕ್ರಮ ವಲಸಿಗರು, ಅಕ್ರಮ ಮತದಾರರು, ಬಾಂಗ್ಲಾದೇಶದಿಂದ ಬಂದಂಥವರು. ಅಂಥವರ ಹೆಸರುಗಳನ್ನು ಪಟ್ಟಿಯಿಂದ ಡಿಲೀಟ್ ಮಾಡಿದಂಥದ್ದು ಮತ್ತು ಮೇಜರ್ಲಿ ಬೇರೆ ಬೇರೆ ಕೆಲಸಗಳು, ಲೆಕ್ಕಾಚಾರಗಳು ವರ್ಕ್ ಆಗಿರುವಂಥದ್ದು. ಇದರ ಜೊತೆಗೆ ಈ ಬಾರಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ಒಂದು ದಿಟ್ಟವಾದಂಥ ನಿರ್ಧಾರ, CRPF ಇಂದ ಹಿಡಿದು ಯೋಧರ ಎಲ್ಲರನ್ನೂ ಕೂಡ ಬಿಗಿ ಭದ್ರತೆಯನ್ನು ಒದಗಿಸಲಾಗುತ್ತೆ. ಯಾಕೆ ಅಂತಂದರೆ ವೆಸ್ಟ್ ಬೆಂಗಾಲ್ನ ಪೊಲಿಟಿಕಲ್ ಐಡೆಂಟಿಟಿ ಅಂತ ಹೇಳಿದರೆ ಚುನಾವಣಾ ಪೂರ್ವದಲ್ಲಿ, ಮತದಾನದ ದಿವಸ ಮತ್ತು ಫಲಿತಾಂಶ ಬರುವ ತನಕವೂ ಕೂಡ ಒಂದು ರೀತಿಯಾದಂಥ ಹಿಂಸಾಚಾರ, ಇನ್ಕ್ಲೂಡಿಂಗ್ ದಿಸ್ ಟೈಮ್ ಈ ಸಲವೂ ಕೂಡ ಅಲ್ಲಿ ಇಲ್ಲಿ ಒಂದಷ್ಟು ಅಭ್ಯರ್ಥಿಗಳ ಮೇಲೆ, ಪ್ರಮುಖವಾಗಿ BJP ಅಭ್ಯರ್ಥಿಗಳ ಮೇಲೆ ಹೊಡೆದಾಟಗಳನ್ನು ನಡೆಸಲಾಯಿತು. ಅವರಿಗೆ ಹೊಡೆಯುವಂಥ ಕೆಲಸವನ್ನು TMC ಗೂಂಡಾಗಳು ಮಾಡುವಂಥದ್ದು. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂತಹ ಕೆಲಸವನ್ನು ಈ ಬಾರಿ CRPF ಬಿಗಿ ಭದ್ರತೆಯನ್ನು ಒದಗಿಸಲಾಗಿತ್ತು. ಹೀಗಾಗಿ ಈ ಬಾರಿ ಏನೂ ದೊಡ್ಡ ಮಟ್ಟದ ದೊಂಬಿ ಗಲಭೆ ಗಲಾಟೆಗಳಾಗದೆ ಬಹಳ ಶಾಂತವಾಗಿ ಮತ್ತು ಒಂದು ರೀತಿ ವರ್ಕೌಟ್ ಆದಂಥದ್ದು ಈ ಬಾರಿಯ ವೆಸ್ಟ್ ಬೆಂಗಾಲ್ನ ಎಲೆಕ್ಷನ್ಸ್. ಬಟ್ ಒಟ್ಟಾರೆ ಈಗ ಬಂದಿರುವಂತಹ ಫಲಿತಾಂಶದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ, ಇಟ್ ವಾಸ್ ಲೈಕ್ ಮೋದಿ ವರ್ಸಸ್ ದೀದಿಯಲ್ಲಿ ಮೋದಿಯವರೇ ಭರ್ಜರಿ ಜಯವನ್ನು ಸಾಧಿಸಿ ಒಂದು ರೀತಿ ಇತಿಹಾಸವನ್ನೇ ಸೃಷ್ಟಿ ಮಾಡಿರುವಂಥದ್ದು. ಒಟ್ಟಾರೆ ಪಶ್ಚಿಮ ಬಂಗಾಳವನ್ನು ಮತ್ತೆ ಅಭಿವೃದ್ಧಿಯತ್ತ BJP ಸರ್ಕಾರ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥ ಚರ್ಚೆಗಳು ಎಲ್ಲ ಕಡೆ ಆಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.